ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಜೀವನ್ಸ್ ವ್ಲಾಗ್ಸ್ ಕನ್ನಡ. ಇವತ್ತು ತುಂಬ ಶೆಕೆ ಆಗ್ತಿದೆ ಅಂತ ಅಂದ್ಬಿಟ್ಟು ನಾವು ಹಾಲಲ್ಲಿ ಮಲ್ಗೋಣ ಇನ್ನು ಮುಂದೆ ಅಂತ ಅಂದ್ಬಿಟ್ಟು ಇದು ಹಾಸಿಗೆ ತಂದಿದ್ವಿ. ಅದು ಟೋಟಲ್ ಆಗಿ ಅದು ಕವರ್ ಹಾಸಿಗೆ ಎಲ್ಲ ಸೇರಿ 1000 ರೂಪೀಸ್ ಆಯಿತು ಅಂತ ಹೇಳ್ತಿದ್ರು ಹಸ್ಬೆಂಡ್. ಹಾಗೆ ಅದು ಇವಾಗ ಶೆಕೆ ಅಲ್ವಾ, ಹಾಗಾಗಿ ತುಂಬ ಶೆಕೆ ಅಂತ ಹೇಳಿಬಿಟ್ಟು ತರಿಸಿದ್ರು. ಹಾಗೆ ಇವತ್ತು ಬಾವನ ಮಗನೂ ಇವತ್ತು ಹೋಗೋದಾಗಿತ್ತು, ಯಾಕಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇದು ಆ್ಯಕ್ಚುಲಿ ಒಂದು 2 ವೀಕ್ಸ್ ಬ್ಯಾಕ್ ಲಾಗ್, ಹಾಗಾಗಿ ಅವನು ಬೇರೆ ಹೋಗಬೇಕಾಗಿತ್ತು. ಹಾಗಾಗಿ ಅವನ್ನ ಕಳಿಸೋದು ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ವಿ. ಮತ್ತು ನಾವು ಶಿರ್ಸಿಗೆ ಹೋಗೋದು ಅಂತ ಅಂದ್ಬಿಟ್ಟು ನಾವೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಹಾಗೆ ಯಾಕಂತಂದರೆ ನಮಗೆ 3 ಜನರಿಗೆ ಆಲ್ರೆಡಿ ಟ್ರೈನ್ ಬುಕ್ಕಿಂಗ್ ಆಗಿತ್ತು. ಹಾಗಾಗಿ ಇನ್ನೂ ಒಬ್ಬರು ಅಂತಂದರೆ ಇನ್ನು ಬೇರೆ ಸೀಟಲ್ಲಿ ಸಿಗುತ್ತೆ, ಮತ್ತು ವಾಪಸ್ ಅರ್ಜೆಂಟಲ್ಲಿ ಬುಕ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಅವನ್ನ ಊರಿಗೆ ಕಳಿಸೋಣ ಅಂತ ಅಂದ್ಬಿಟ್ಟು ಊರಿಗೆ ಕಳಿಸಿದ್ವಿ. ನಾನು, ಹಸ್ಬೆಂಡು, ನನ್ನ ಫ್ರೆಂಡು ಹಾಗೆ ಪಾಪು ಎಲ್ಲರೂ ನಾವು ತಾಳ್ಗುಪ್ಪಕ್ಕೆ 10 ಗಂಟೆಗೆ ರೀಚ್ ಆಗಿದ್ವಿ. ಅದಾದಮೇಲೆ ಹಸ್ಬೆಂಡ್ ಅವ್ರ ಫ್ರೆಂಡು ಮನೆಗೆ ಹೋಗೋದು ಅಂತ ಪ್ಲ್ಯಾನ್ ಮೊದಲೇ ಮಾಡಿದ್ವಿ. ಹಾಗಾಗಿ ಅವ್ರ ಫ್ರೆಂಡ್ ಆಟೋಗೆ ಹೇಳಿದ್ರು. ಹಾಗಾಗಿ ಅಲ್ಲಿಂದ ನಾವು ತಾಳ್ಗುಪ್ಪದಿಂದ ಆಟೋದಲ್ಲಿ ಅವ್ರ ಮನೆಗೆ ಹೋಗಿದ್ವಿ. ಸೊ ಮನೆಗೆ ಹೋದಾದಮೇಲೆ ನಾನೇನು ವ್ಲಾಗ್ ಮಾಡಿಲ್ಲಾಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ವ್ಲಾಗ್ ಮಾಡಿದ್ದು. ಮತ್ತು ನಮಗೊಂಥರ ಟ್ರೈನಲ್ಲಿ ಕೂತು ಬೇಜಾರು ಹಿಡ್ದು ಹೋಗಿತ್ತು. ಯಾಕಂತಂದರೆ 3 ಗಂಟೆಗೆಲ್ಲ ರೀಚ್ ಆಗಿದ್ವಿ. ನಾವು ಮೆಜೆಸ್ಟಿಕ್ಕಿಂದ ಹೊರಟಿದ್ದು 10 ಗಂಟೆ 10:30 ಹತ್ರ ಆಗಿತ್ತು ತಾಳ್ಗುಪ್ಪಕ್ಕೆ ರೀಚ್ ಆಗೋವಾಗ. ಒಂಥರ ಮೈ ಜಡ ಹಿಡ್ದಂಗೆ ಆಗಿತ್ತು ನಮಗೆ. ನಾವು ಬೇರೆ ಫಸ್ಟ್ ಟೈಮ್ ಆಗಿತ್ತು ಟ್ರೈನ್ ಜರ್ನಿ, ಅಂದರೆ ಅಷ್ಟು ಲಾಂಗ್ ಟ್ರೈನ್ ಜರ್ನಿ ನಾವು ಫಸ್ಟ್ ಟೈಮ್ ಆಗಿತ್ತು. ಹಾಗಾಗಿ ಇದು ನೆಕ್ಸ್ಟ್ ಡೇದು ವ್ಲಾಗ್. ಬೆಳಗ್ಗೆ ಎದ್ದು ನಾವೆಲ್ಲ ನಾನು ಮತ್ತು ಪಾಪು ಮಾತ್ರ ಎದ್ದಿದ್ವಿ. ಹಸ್ಬೆಂಡ್ ಮತ್ತು ನನ್ನ ಫ್ರೆಂಡ್ ಎಲ್ಲ ಮಲಗಿದ್ರು. ಸೊ ಹಾಗಾಗಿ ನಾನು ಮತ್ತು ಪಾಪು ಎದ್ದಿದ್ವಲ್ಲ, ಸೊ ಹೊರಗಡೆ ಬಂದ್ವಿ. ಚೆನ್ನಾಗಿತ್ತು ವಾತಾವರಣ ಎಲ್ಲ, ಖುಷಿ ಆಗ್ತಿತ್ತು. ಒಂಥರ ಹಳ್ಳಿ ವಾತಾವರಣ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸುಮ್ಮನೆ ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ಬೆಳಗ್ಗೆದ್ದು. ಒಂಥರ ಇಬ್ಬನಿ ಎಲ್ಲ ತುಂಬಿತ್ತು, ಮತ್ತು ಇಲ್ಲಿ ಹೂವಿನ ಗಿಡ ಎಲ್ಲ ಹಾಕಿದ್ರು. ಹಾಗೆ ನೋಡಿ ಇದು ಹೊರಗಡೆ ಇಡ್ಲಿ ಬೇಯಕ್ಕಿಟ್ಟಿದ್ರು. ಹಾಗೆ ಇಲ್ಲಿ ಅವರು 2 ಎಮ್ಮೆನ ಸಾಕಿದ್ರು. ನಮ್ಮ ಊರ ಕಡೆ ಎಲ್ಲ ಎಮ್ಮೆ ಇವಾಗ ಯಾರೂ ಸಾಕಲ್ಲ, ಬಟ್ ಇಲ್ಲಿ ಸಾಕ್ತಾರೆ, ಶಿರ್ಸಿ ಊರು. ಹಾಗಾಗಿ ಸೊ ಹಾಗೆ ಸುಮ್ಮನೆ ನೋಡ್ತಾ ಇದ್ವಿ ನಾನು ಮತ್ತು ಪಾಪು. ಇಲ್ಲಿ ನೋಡಿ ಇಬ್ಬನಿ ಎಷ್ಟು ಚೆನ್ನಾಗಿ ಬೀಳ್ತಾ ಇತ್ತು ಅಂತಂದರೆ, ನನಗೆ ಪಾಪುಗೆ ಕವರ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಆವಾಗ. ಸೊ ನಾವೆಲ್ಲ ಸ್ನಾನ ಎಲ್ಲ ಮಾಡಿ ಹಾಗೆ ಹೊರಟ್ವಿ ನಾವು ಟೆಂಪಲಿಗೆ ಹೋಗೋದು ಅಂತ ಅಂದ್ಬಿಟ್ಟು. ಸಿಂಪಲಾಗಿ ಒಂದು ಸಾರಿ ಉಟ್ಕೊಂಡು ಪಾಪುಗೂ ಒಂದು ಅವಳಿಗೆ ಯಾವಾಗಲೂ ಯಾರೋ ಕೊಟ್ಟಿದ್ದು ಗಿಫ್ಟ್ ಮಾಡಿದ್ದು, ಹಾಗಾಗಿ ಅದು ಡ್ರೆಸ್ ಹಾಕಿದ್ದೆ. ನಾವಿಲ್ಲಿಂದ ಸೀದಾ ಹೋಗ್ತಾ ಇದ್ವಿ. ಅಕ್ಕುಂಜಿ ಅಂತ ಹೆಸರು ಅವರು ಊರಿಗೆ. ಸೊ ಇಲ್ಲೊಂಥರ ಬಯಲು ಸೀಮೆ ಥರ, ಒಂಥರ ಗುಡ್ಡ. ಆ ಕಡೆ ನಮ್ಮ ಊರ ಕಡೆ ವೆದರೇ ಬೇರೆ, ಒಂಥರ ವಾತಾವರಣನೇ. ಬಟ್ ಇಲ್ಲಿ ವಾತಾವರಣನೇ ಬೇರೆ ಒಂಥರ. ನಾವು ಅಲ್ಲಿಂದ ಮತ್ತೆ ಬಸ್ಗೋಸ್ಕರ ನಡ್ಕೊಂಡು ಹೋದ್ವಿ. ಬಸ್ಸಲ್ಲಿ ಹೋದಂಗೆ ಹಸ್ಬೆಂಡ್ ಹಿಡ್ಕೊಂಡಿದ್ರು ಪಾಪುನ. ನಾನು ಹಿಡ್ಕೊಳ್ಳಲ್ಲ, ನೀವು ಒಂದು ಸ್ವಲ್ಪ ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಹಸ್ಬೆಂಡ್ ಹಿಡ್ಕೊಂಡಿದ್ರು. ಸೊ ನಾವೆಲ್ಲರೂ ಹೋಗ್ತಾಯಿದ್ವಿ. ನಾವು ಅದೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನಾವು ಈ ಥರ ಎಲ್ಲ ಬಂದಾಗ ಕಾರಲ್ಲೇ ಬರಬೇಕು, ಯಾಕಂದರೆ ತುಂಬ ಕಷ್ಟ ಆಗುತ್ತೆ, ಗೊತ್ತಿಲ್ಲದ ಊರಲ್ಲ ಅಂತ ಹೇಳ್ತಾ ಇದ್ವಿ. ಹೌದು ಅಂತ ಹೇಳಿದೆ. ನಮಗೂ ಹಾಗೆ ಅನಿಸ್ತು. ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ, ಕೆಲವು ಸತಿ ಬಸ್ ಬೇರೆ ಇರಲ್ವ, ಕೆಲವು ಟೈಮು ಅರ್ಧ ಗಂಟೆ 1 ಅವರ್ ಕೆಲವು ಕಡೆ ಕಾದಿದ್ವಿ ನಾವು. ಇಲ್ಲಿಂದ ನಾವು ಶಿರ್ಸಿಗೆ ಟೆಂಪಲ್ಗೆ, ಮಾರಿಕಾಂಬ ಟೆಂಪಲ್ಗೆ ಡೈರೆಕ್ಟ್ ಬಸ್ ಇತ್ತು. ಹಾಗಾಗಿ ಇಲ್ಲಿಂದ ನಾವು ಬಸ್ಸಿಗೋಸ್ಕರ ಅಂತ ವೆಯ್ಟ್ ಮಾಡೋಣ ಅಂತ ಬಸ್ ಹತ್ರ ಹೋದ್ವಿ. ನಾವೊಂದು 10-11 ಗಂಟೆ ಹಾಗೆಲ್ಲ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಸೊ ನೆಕ್ಸ್ಟು ಇಲ್ಲಿ
ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಸ್ಟೋರೇಜ್ ಫುಲ್ ಆಗಿತ್ತು, ಹಾಗಾಗಿ ಫೋಟೋಸ್ ಅಷ್ಟೇ ತಗೊಂಡಿದ್ದೀನಿ. ತುಂಬ ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಅಷ್ಟೊತ್ತಿಗಾಗಲೇ ನನ್ನ ಫೋನೆಲ್ಲ ಸ್ಟೋರೇಜ್ ಫುಲ್ ಅಂತ ಬರ್ತಿತ್ತು, ಹಾಗಾಗಿ ವೀಡಿಯೋ ಮಾಡಿಕೊಂಡಿಲ್ಲ. ನನಗೆ ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅನ್ನಿಸ್ತು ಅಂತಂದರೆ, ಅಮ್ಮನವರ ದರ್ಶನ ಅಂತೂ ತುಂಬ ಹತ್ತಿರದಿಂದ ಆಗುತ್ತೆ ಆಯಿತಾ. ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಅದನ್ನು ನೋಡಿದಾಗ ನನಗಂತೂ ತುಂಬ ಖುಷಿ ಆಯಿತು. ನನ್ನ ಹಸ್ಬೆಂಡು ನಾವೆಲ್ಲ ಹೇಳ್ತಾಯಿದ್ವಿ ಎಷ್ಟು ಚೆನ್ನಾಗಿ ದರ್ಶನ ಆಯ್ತಲ್ಲ ಅಂತ. ತುಂಬ ಖುಷಿ ಆಯಿತು ಹೋಗಿ ಬಂದಮೇಲೆ. ಸೊ ನಾವು ಬರ್ತಾನೆ ಮಡ್ಲಕ್ಕಿ ತಗೊಂಡು ಬಂದಿದ್ವಿ, ಅಂದರೆ ಸಾರಿ ತಗೊಂಡು ಹೋಗಿದ್ವಿ ಬೆಂಗಳೂರಿಂದನೇ. ಮಡ್ಲಕ್ಕಿ ಅದಾದಮೇಲೆ ಅಲ್ಲಿ ತೊಗೊಂಡ್ವಿ, ಸಾರಿ ಒಂದು ಬಿಟ್ಟು ಬೇರೆ ಎಲ್ಲ ತೊಗೊಂಡ್ವಿ. ಅಲ್ಲಿ ತೊಗೊಂಡ್ಬಿಟ್ಟು ನಾವು ಅಲ್ಲಿ ಮತ್ತೆ ಒಳಗಡೆ ಹೋದಾಗ ರಶೀದಿ ಮಾಡ್ಕೋಬೇಕಾಗಿತ್ತು. ಅದು ರಶೀದಿ ಮಾಡಿಕೊಂಡ್ರು ಹಸ್ಬೆಂಡ್, ನಾವು ಮತ್ತೆ ಒಳಗಡೆ ಹೋದ್ವಿ. ಸೊ ಇಲ್ಲಿ ಇದು ಹೊರಗಡೆಯಿಂದ, ಅಂದರೆ ಇದು ದೇವರ ದರ್ಶನ ಆದ ನಂತರ ಬಂದು ತೀರ್ಥ ತಗೊಂಡ್ವಿ ನಾವು. ಅದಾದಮೇಲೆ ನಾವು ಇಲ್ಲಿಂದ ದೇವ್ರದ್ದು ಎಲ್ಲ ದರ್ಶನ ಮುಗಿಸ್ಕೊಂಡು ಊಟ ಇರುತ್ತೆ ಅಂತ ಹೇಳ್ತಾಯಿದ್ರು, ಬಟ್ ನನಗೆ ಗೊತ್ತಿಲ್ಲ ಎಲ್ಲಿ ಅಂತ. ಬಟ್ ನಾವು ಅಲ್ಲಿ ಊಟ ಮಾಡ್ಕೊಂಡಿಲ್ಲ ಆಯಿತು, ನಾವು ಬೇರೆ ಕಡೆ ಹೋಗಬೇಕಾಗಿತ್ತು. ಮತ್ತು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರೆ ತುಂಬ ಹೊತ್ತಾಗುತ್ತೆ ಅಂತಂದ್ಬಿಟ್ಟು ನಾವು ಬೇರೆ ಕಡೆ ಹೋಗೋದ್ರಿಂದ ಹೋದ್ವಿ. ನನ್ನ ಫ್ರೆಂಡು ಹಾಗೆ ಅವಳು ಬೆಂಗಳೂರಿಗೆ ಹೋಗೋದು ಅಂತ ಅಂದ್ಬಿಟ್ಟು ಅವಳು ಬೆಂಗಳೂರಿಗೆ ಹೊರಟಳು. ನಾವು ನಮಗೆ ಬೇರೆ ಕಡೆ ಫಂಕ್ಷನ್ ಹೋಗಬೇಕಾಗಿತ್ತು, ನಾವು ಹಂಗೆ ಹೋದ್ವಿ. ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ನೆನಪಿಲ್ಲ ನನಗೆ, ಕೊಪ್ಪ ಅನಿಸುತ್ತೆ ಐ ಥಿಂಕ್. ಅಲ್ಲಿಂದ ನಾವು ಅವರು ಇನ್ನೊಂದು ಫಂಕ್ಷನ್ ಏರಿಯಾಕ್ಕೆ ರೀಚ್ ಆಗೋಗಂತೂ ನಾವು ಆಲ್ಮೋಸ್ಟ್ 8:30 ಆಗಿತ್ತು. ಸೊ ನಮಗಂತೂ ಒಂಥರ ಅನಿಸ್ಬಿಟ್ಟಿತ್ತು, ಈ ಸಲ ಹೀಗೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆಯಿತಾ. ಸೊ ತುಂಬ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು ಇವಾಗ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಂದರೆ ಪಾಪುನ ಇಟ್ಕೊಂಡು. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.